ಆಕಾಶವಾಣಿ ಹಾಸನ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ. ಕೇಳಿ, ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ. ದೇವಪ್ಪನ ಹತ್ತಿರ ಹೆದ್ದಾರಿ ಪಕ್ಕದ ತಗಡಿನ ಬಾಗಿಲಿನ ಶೆಡ್ಡಿನ ಮನೆಯ ಮಲಯಾಳಿಯ ವಿಚಾರ ಪ್ರಸ್ತಾಪಿಸಿ, ಅಲ್ಲಾರಿ ದೇವಪ್ಪ, ಹಿಂದೆ ಮುಂದೆ ನಿರಂತರ ಕಾಡಿರುವಲ್ಲಿ ಆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಇಬ್ಬರು ಹೆಂಗಸರನ್ನ ಇಟ್ಟುಕೊಂಡು ಎಂದೆ. ಓ, ಕುಯ್ಯಿಮೋಣುವಿನ ವಿಚಾರನ? ಅವನೇನು ಇಲ್ಲಿಗೆ ಹಳಬನಲ್ಲ, 4 ವರ್ಷ ಆಯಿತಷ್ಟೇ ಇಲ್ಲಿಗೆ ಬಂದು. ಕೇರಳದ ಬದುಕಿನ ಒತ್ತಡ ತಾಳಲಾರದೆ ಶುಂಠಿ ಬೆಳೆಯಲು ಇಲ್ಲಿಗೆ ಬಂದ. ಮಂಜಯ್ಯನ ಗದ್ದೆಯನ್ನ ಒಂದು ಬೆಳೆಗೆ ಎಕರೆಗೆ 3,000 ರೂಪಾಯಿಯಂತೆ 6 ಎಕರೆ ಗದ್ದೆಯನ್ನ ಗುತ್ತಿಗೆಗೆ ತೆಗೆದುಕೊಂಡ. ಗದ್ದೆ ಏರಿ ಮೇಲೆ ಗುಡಾರ ಹಾಕಿಕೊಂಡು ಸಾವಿರಾರು ಖರ್ಚು ಮಾಡಿ ಕೆಲಸಗಾರರನ್ನ ಕೇರಳದಿಂದಲೇ ಕರೆಸಿ ತನಗೇ ಅಚ್ಚರಿಯಾಗುವಂತ ಅದ್ಭುತವಾದ ಬೆಳೆ ತೆಗೆಯುವುದೇ. ಸುತ್ತಮುತ್ತಲಿನ ಜಮೀನಿನವರು ಅಸೂಯೆಯಿಂದ ನೋಡುವಂತೆ ಶುಂಠಿ ಬೆಳೆಯನ್ನು ಬೆಳೆದ. ದೇವರೇ ಗತಿ ಎಂದು ಇಂದೇ ತನ್ನ ಕೊನೆಯ ದಿನ ಎಂದು ಔಡುಗಚ್ಚಿಕೊಂಡು ಹೆಂಡತಿ, ಮಗಳು, ಕೆಲಸಗಾರರೊಡನೆ ಸೇರಿ ಮೈಯಲ್ಲಿದ್ದ ಮಾಂಸವೆಲ್ಲ ಕರಗುವಂತೆ ಬೆಳಗ್ಗೆ 5:30ಯಿಂದ ಸಂಜೆ 7ರವರೆಗೆ ಪುರಸತ್ತಿಲ್ಲದಂತೆ ಗೆಯ್ದು ಹಣ್ಣಾಗಿ ಹೋಗಿದ್ದ. ಅದೊಂದು ದಿನ ಮಂಜಯ್ಯನ ಪಟಾಲಂ ತೋಟಗಾರಿಕೆ ಇಲಾಖೆಯ ಕಾಳುಮೆಣಸಿನ ಬುಟ್ಟಿ ವಿತರಣೆಯಲ್ಲಿ ತಮ್ಮೆಲ್ಲರ ಹೆಸರನ್ನು ನೋಂದಾಯಿಸಿಕೊಂಡು ಎಲ್ಲರೂ ಗುಂಪಾಗಿ ಬಂದಿದ್ದರು. ಪ್ರತಿ ರೈತರಿಗೂ ತಲಾ 150 ಗಿಡಗಳನ್ನು ವಿತರಿಸಲು ಯೋಜಿಸಲಾಗಿತ್ತು. ಗಿಡಗಳನ್ನು ಆಗತಾನೆ ಗುಲ್ಲನ್ಪೇಟೆ ಬಳಿಯ ಬಾಸನ ಕಾನಿನಿಂದ ತರಿಸಿ ಇಳಿಸಿ ಜೋಡಿಸುತ್ತಿದ್ದರು. ಮುಕ್ಕಾಲು ಇಳಿಸಿಡುತ್ತಿದ್ದಂತೆ ಮಂಜಯ್ಯ ಅಲ್ಲಿಯ ಸೂಪರ್ವೈಸರ್ ಜೊತೆ ಮಾತುಕತೆಗೆ ಇಳಿದ. ತನ್ನ ಬಳಿ 40 ರೈತರ ಪಟ್ಟಿ ಇದೆ. 6,000 ಗಿಡಗಳನ್ನು ಕೆಳಗಿಳಿಸದೆ ಇದೇ ಲಾರಿಯಲ್ಲಿ ತಮಗೆ ಕಳಿಸಿಕೊಡಬೇಕೆಂದು ತಾಕೀತು ಮಾಡತೊಡಗಿದ. ಆಲ್ದೂರಿನ ಲಾರಿಯವ ತನಗೆ ಕಡೂರಿಗೆ ಕೊಬ್ಬರಿ ಲೋಡಿಗೆ ಹೋಗುವುದಿದೆ ಎಂದು ಬಾಯಾಡುತ್ತಿದ್ದ. ಸೂಪರ್ವೈಸರ್ ಡ್ರೈವರ್ನ ಮನವೊಲಿಸಲು ಪ್ರಯತ್ನಿಸುತ್ತಿರುವಷ್ಟರಲ್ಲಿ ಅಲ್ಲಿಗೆ ಬಂದ ಗುಣಿಬೈಲಿನ ಕುಮಾರ ಮತ್ತವನ ಸಂಗಡಿಗರು ಯಾರಿಗೂ ಗಿಡ ಕೊಡಕೂಡದು, ಯಾರಾದರೂ ಬುಟ್ಟಿಗೆ ಕೈ ಹಾಕಿದರೆ ಚಿಂದಿ ಮಾಡಾಕ್ತೀವಿ ಎಂದರು. ಕುಮಾರನ ಗುಂಪಿನಲ್ಲಿದ್ದುದು 8 ಜನ. ಈ ಮಂಜಯ್ಯನ ಜೊತೆ ಸುಮಾರು 20 ಜನ ಕೈಲಿದ್ದ ಬ್ಯಾಗು, ಛತ್ರಿಗಳನ್ನು ಮುಂತಾದವನ್ನು ಬದಿಗಿರಿಸಿ ತೋಳೇರಿಸಿ ಗುದ್ದಾಟಕ್ಕೆ ಸಿದ್ಧರಾದರು. ಕುಮಾರನ ಗುಂಪಿನವರು ತಲೆಗೊಂದೊಂದು ಮಾತನಾಡತೊಡಗಿದರು. ಮಂಜಯ್ಯನ ಕಡೆಯವರು ನಿಂತಲ್ಲೇ ಸ್ತಬ್ಧರಾಗಿ ಕುಮಾರನ ಕಡೆಯವರ ಆವೇಶ ಕಂಡು ಇವರೇನಾದರೂ ಅನಾಹುತ ಮಾಡೋ ಹಾಗೆ ಕಾಣ್ತಾರೆ ಎಂದುಕೊಂಡು ಸೂಪರ್ವೈಸರ್ ಕಡೆ ಮುಂದೇನು ಎಂಬಂತೆ ನೋಡತೊಡಗಿದರು. ಲಾರಿ ಡ್ರೈವರ್ ತನ್ನ ಮುಂದಿನ ಬಾಡಿಗೆ ವ್ಯವಸ್ಥೆ ಹೈಲ್ಪೈಲ್ ಆಗುತ್ತಿರುವುದನ್ನು ಕಂಡು ಕಂಗಾಲಾಗತೊಡಗಿದ. ತನ್ನ ಪಕ್ಕದಲ್ಲೇ ನಿಂತಿದ್ದ ಕುಮಾರನ ಗುಂಪಿನವನೊಬ್ಬನನ್ನು ಕರೆದು, ಅಣ್ಣ, ಗಿಡ ಇಳಿಸಿ ಹೋಗ್ತೀನಣ್ಣ, ನನಗೆ ಬೇರೆ ಬಾಡಿಗೆ ಇದೆ ಎಂದ. ಅಷ್ಟಕ್ಕೆ ಅವನು ಕುಮಾರನನ್ನು ಬದಿಗೆ ಸರಿಸಿ ಡ್ರೈವರ್ನನ್ನು ಎದೆಗೆ ಕೈ ಹಾಕಿ ಲಾರಿ ಬಾನೆಟ್ಟಿಗೆ ಗುದ್ದಿ ನಿಲ್ಲುವಂತೆ ನೂಕಿ, ನನ್ನ ಮಗನೇ, ಯಾರಿಗೋ ಬೀಳೋ ಗೂಸ ನಿನಗೆ ಬೀಳುತ್ತೆ ಎಂದ. ಸಾಹೇಬ್ರು ಸೈನ್ ಹಾಕಿ ಗಿಡ ಕೊಡಿ ಅಂತ ಅಲಾಟ್ಮೆಂಟ್ ಲೆಟರ್ ಬರೆದು ಕೊಡದಿದ್ರೆ ನಾನು ನಿಮಗೆ ಗಿಡ ಕೊಡೋಕೆ ಆಗೋಲ್ಲ. ನನ್ನ ಧರ್ಮ ಸಂಕಟ ಅರ್ಥ ಮಾಡ್ಕೊಳ್ಳಿ. ನೀವು AHO ಹತ್ರನೇ ಮಾತಾಡ್ಕೊಂಡು ಏನಾದರೂ ತೀರ್ಮಾನ ಮಾಡ್ಕೊಂಡು ಬನ್ನಿ, ಇಲ್ಲಿ ಹೊಡೆದಾಟ ಮಾಡಬೇಡಿ ಎಂದ ಸೂಪರ್ವೈಸರ್. ಕುಮಾರನ ಗುಂಪಿನಲ್ಲಿ ಆಂಗ್ರಿ ಯಂಗ್ ಮನ್ ಪ್ರತಿರೂಪದಂತಿದ್ದ ಕೋಳೂರು ಸಂದೀಪ, ಯಾವನ್ರಿ ಸಾಹೇಬ, ಅವನೇನಿದ್ರೆ ನಿಮಗೆ ಮಾತ್ರ ಸಾಹೇಬ, ಚೇಂಬರಿಗೆ ಹೋದ್ರೆ ಕೂತ್ಕೊಳ್ಳಕ್ಕೆ ಸಹ ಹೇಳಲ್ಲಾರ, ಅವ್ರು ಕೂತಿರೋ ಚೇರ್ ಸಹ ನಮ್ದು ಗೊತ್ತಾಯ್ತಾ, ಅವನನ್ನೇ ಬರಕ್ಕೆ ಹೇಳಿ ಕಳಿಸಿ ಇಲ್ಲಿಗೆ, ಅದೇನು ಪುಕ್ತಾನೋ ಇಲ್ಲೇ ಪುಕ್ಲಿ ಎಂದ. ಅಷ್ಟರಲ್ಲಿ AHO ತನ್ನ ಕಾಲು ಬಾಲಗಳೊಂದಿಗೆ ಬಂದಿಳಿದರು. ಮಂಜಯ್ಯ ದೂರದಿಂದಲೇ ಸಾಹೇಬರಿಗೆ ಅರ್ಥಗರ್ಭಿತವಾಗಿ ಸಲಾಮು ಹೊಡೆದ. ಕುಮಾರ ಮತ್ತವನ ಗೆಳೆಯರು AHO ಬಂದದ್ದು ಗೊತ್ತಾದರೂ ತಿರುಗಿಯೂ ನೋಡಲಿಲ್ಲ. AHO ಬಳಿಗೆ ಸೂಪರ್ವೈಸರ್ ಓಡಿ ಹೋದ. ಯಾವುದೋ ಒಂದಷ್ಟು ಟ್ರಾನ್ಸಿಟ್ ಡ್ಯಾಮೇಜ್ ಅಂತ ತೋರಿಸಿ ಕೊಟ್ಟು ಕಳಿಸ್ರಿ, ಸುಮ್ಮನೆ ಯಾಕೆ ತರಲೆ ಮಾಡ್ಕೊಳ್ತೀರಿ, ಇವರ ಸಹವಾಸ ನಿಮಗೆ ಗೊತ್ತಿಲ್ವಾ, ಆ ಸ್ಪೈಸಸ್ ಬೋರ್ಡ್ನ ವೇಲಾಯುಧನ ಎತ್ತಿ ಕುಕ್ಕರಿಸಿದ್ದು ಆತ ಸೊಂಟ ಮುರ್ಕೊಂಡು ಈ ಊರಿನಿಂದಲೇ ವರ್ಗ ಮಾಡಿಸಿಕೊಂಡದ್ದು ಮರತ್ರ ಎಂದವರೇ ಅದೇ ಲಡಾಸು ಜೀಪಿನಲ್ಲಿ ಗೊಸಗೊಸ ಸದ್ದು ಮಾಡುತ್ತಾ ಹೊರಟು ಹೋದರು. ಸರಿ ಕುಮಾರಣ್ಣ, ನಿಮಗೆ ಬೇಕಾದ ಗಿಡಗಳನ್ನೇ ನೀವೇ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಹೋಗಿ, ಬನ್ನಿ ಎಂದ ಸೂಪರ್ವೈಸರ್. ಅದೆಲ್ಲ ಆಗೋದಿಲ್ಲ, ನಿಮ್ಮ ಪ್ರೊಸೀಜರ್ ಪ್ರಕಾರನೇ ಆಫೀಸ್ ರೆಕಾರ್ಡ್ನಲ್ಲೇ ಇದೆಲ್ಲ ದಾಖಲಾಗಬೇಕು, ನಾವ್ಯಾರು ಶಿಫಾರಸ್ ಪತ್ರ ತರಲ್ಲ, ನೆನಪಿರಲಿ. ಮಂಜಣ್ಣ, ನೀವು ಗಿಡ ತಗೊಂಡು ಹೋಗಿ. ರೀ ಸೂಪರ್ವೈಸರ್ರೇ, ನಾಳೆ ಬರ್ತೀವಿ, ನಿಮ್ಮ ಸಾಹೇಬನಿಗೆ ಹೇಳಿ ಯಾರ್ದು ಪತ್ರ ತರಲ್ಲ, ನಿಮ್ಮ ಸಾಹೇಬನೇ ಅಲಾಟ್ಮೆಂಟ್ ಲೆಟರ್ ಕೊಡಬೇಕು, ಗೊತ್ತಾಯ್ತಾ? ಬನ್ರೋ, ಕೊನೆ ಬಸ್ ಮಿಸ್ ಆದ್ರೆ ಕಷ್ಟ ಎಂದವನೇ ದುಸದುಸನೆ ಉಸಿರು ಬಿಡುತ್ತಾ ಅಲ್ಲಿಂದ ನಿರ್ಗಮಿಸಿದ. ಮಂಜಯ್ಯ ಮೈಯಲ್ಲಿ ಬೆವರಿಳಿಯದಂತಹ ಮೆತ್ತನೆಯ ಕೆಲಸಗಳನ್ನು ಆಯ್ದು ಮುಂದಿನ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಗೆ ನಿಲ್ಲುವ ಎಸ್ಟಿಮೇಟ್ ನಡೆಸಿದ್ದ. ಶುಂಠಿ ಬೆಳೆಗೆ ಬೆಲೆ ಸರಸರನೆ ಏರುತ್ತಿತ್ತು.
450 ಇದ್ದದ್ದು ಒಂದೇ ವಾರದೊಳಗೆ 650 ಆಗುವುದೇ? ಅನೇಕ ಕಡೆ ಕೊಳೆ ರೋಗ ಬಂದು ಹೆಂಡತಿ ತಾಳಿ ಅಡವು ಇಟ್ಟು ಶುಂಠಿ ಮಾಡಿದವರು ಮನೆ ಕಡೆ ತಲೆ ಹಾಕುವುದನ್ನೇ ಬಿಟ್ಟು ಗದ್ದೆಯಲ್ಲೇ ಇದ್ದ ಗುಡಾರದಲ್ಲಿ ಕಾಲ ಕಳೆಯತೊಡಗಿದರು. ಹೊರಗಡೆ ಕೈ ಸಾಲ ಮಾಡಿದವರು ಮನೆಯಿಂದ ಹೊರ ಹೋಗುವುದನ್ನೇ ಕಡಿಮೆ ಮಾಡಿದರು. ಬ್ಯಾಂಕಿನ ಹೆಸರು ಕೇಳಿದರೆ ಮಿಡುಕು ಬೀಳುವವರ ಸಂಖ್ಯೆ ಏನೂ ಕಡಿಮೆ ಇರಲಿಲ್ಲ. ಯಾವ ಗದ್ದೆ ಬಯಲಿಗೆ ಹೋದರೂ ಚಿತ್ರ ವಿಚಿತ್ರ ಔಷಧಿಯ ವಾಸನೆ ಮೂಗಿಗೆ ಅಡರುತ್ತಿತ್ತು. ಉಳಿದಷ್ಟಾದರೂ ಉಳಿಯಲಿ ಎಂದು ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತಿದ್ದವರು ಯಾಕೋ ತಮ್ಮ ಪ್ರಯತ್ನಗಳೆಲ್ಲ ಗೋರ್ಕಲ್ಲ ಮೇಲೆ ಮಳೆ ಸುರಿಸಿದಂತೆ ಅನಿಸಿ ಮಂಕಾಗತೊಡಗಿದರು. 2 ಎಕರೆ, ನಾನು 4 ಎಕರೆ ಎಂದು ಶುರುವಿನಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದವರೆಲ್ಲ ಈಗ ಶುಂಠಿ ಬೆಳೆಯುತ್ತಿದ್ದೇವೆ ಎಂದು ಹೇಳಿಕೊಳ್ಳಲು ಹಿಂಜರಿಯತೊಡಗಿದರು. ರೈತರ ಉತ್ಸಾಹ ವೇಗವನ್ನು ಕಂಡು ಕೇಳಿದಷ್ಟು ಸಾಲ ಕೊಟ್ಟ ಬೀಜ, ಗೊಬ್ಬರ, ಔಷಧಿ ಅವರೆಲ್ಲ ಈಗ ತಳಮಳಿಸತೊಡಗಿದರು. ದಿನ ಅದಕ್ಕೆ ಇದಕ್ಕೆ ಎಂದು ಪೇಟೆಗೆ ಬರುತ್ತಿದ್ದ ರೈತರು ಕ್ರಮೇಣ ಕಣ್ಮರೆಯಾಗತೊಡಗಿದರು. ಸಾಂಪ್ರದಾಯಿಕ ಕಾಫಿ, ಏಲಕ್ಕಿ, ಅಡಕೆ, ಭತ್ತ, ಬಾಳೆ ಎಲ್ಲವನ್ನೂ ಬಿಟ್ಟು ಶುಂಠಿ ಎಂಬ ಮಾಯಾಂಗನೆಯ ಬೆನ್ನು ಹತ್ತಿದ್ದ ಮಲೆನಾಡಿಗರು ಇಂಗು ತಿಂದ ಮಂಗನಂತೆ ಆಗಿದ್ದರು. ಮಲೆನಾಡಿನ ಜೀವನಾಡಿಯೇ ಆಗಿದ್ದ ಗದ್ದೆಗಳು ಶುಂಠಿ ಬೆಳೆಯ ದಾಳಿಯಿಂದ ನಿರ್ಜೀವಗೊಳ್ಳತೊಡಗಿದವು. ಹರಿಯುವ ಹಳ್ಳದಲ್ಲಿ ಒಂದೇ ಒಂದು ಏಡಿ, ಕಪ್ಪೆ, ಮೀನು ಇರಲಿ ಕಡೆಗೆ ಹಾವುಗಳು ಹೇಳ ಹೆಸರಿಲ್ಲದಂತಾದವು. ಹಸಿರು ಪೈರು, ಜುಳುಜುಳು ಹರಿಯುತ್ತಿದ್ದ ನೀರಿನ ವಿಶಿಷ್ಟ ಆಹ್ಲಾದಕರ ಸನ್ನಿವೇಶ ಮಾಯವಾಗಿ ವಿಷಯುಕ್ತ ಔಷಧಿಗಳ ವಿಪರೀತ ಉಪಯೋಗದಿಂದ ಇಡೀ ವಾತಾವರಣವೇ ಮರಣ ಸದೃಶ ನಾತಾವರಣವಾಗಿ ಪರಿವರ್ತನೆಯಾಗಿತ್ತು. ಎಷ್ಟು ಬಗೆಯ ಔಷಧಿಯನ್ನು ಗದ್ದೆಗೆ ಸುರಿದಿದ್ದರು ಎಂದರೆ, ಅಪ್ಪಿತಪ್ಪಿ ಎಲ್ಲಾದರೂ ಶುಂಠಿ ಉಳಿದಿದ್ದರೆ ಅದನ್ನು ಜಂಜಿ ಹಿಂಡಿದರೆ ಶುಂಠಿ ರಸದ ಬದಲು ಕೀಟನಾಶಕವೇ ಸುರಿಯುತ್ತಿತ್ತೇನು. ಈ ನಡುವೆ ಕೆಲ ಹುಡುಗರು ತಾವೇ ಸೇರಿಕೊಂಡು ಯಾರದೋ ಗದ್ದೆಯನ್ನು ಗುತ್ತಿಗೆ ತೆಗೆದುಕೊಂಡು ಶುಂಠಿ ಮಾಡಿದ್ದರು. ಕೆಲ ಕೃಷಿಕರು ಕಣ, ಮನೆ ಅಂಗಳವನ್ನೇ ಅಗೆದು ಮಡಿ ಮಾಡಿ ಶುಂಠಿ ನೆಟ್ಟಿದ್ದರು. ಇನ್ನು ಕೆಲವೆಡೆ ಖಾಲಿ ಇದ್ದ ಯಾರದೋ ಜಾಗ, ಈಚಲಹರ, ಪಾಳು, ಲಂಟಾನ ಜಾಗವನ್ನೆಲ್ಲ ಸಾಗು ಮಾಡಿ ಕಂಡಲ್ಲೆಲ್ಲ ಶುಂಠಿ ನಾಟಿ ಮಾಡಿದ್ದೇ ಮಾಡಿತ್ತು. ಪರಿಣಾಮವಾಗಿ ವಿಪರೀತ ಮಳೆಯಾದಾಗ ಮೇಲ್ಮಣ್ಣು ತೀವ್ರವಾಗಿ ಕೊಚ್ಚಿ ಹೋಗಿ ಹೊಳೆ, ನದಿಗಳ ಪಾತ್ರ, ಸಮೀಪದ ಜಲಾಶಯಗಳೆಲ್ಲ ಹೂಳಿನಿಂದ ತುಂಬಿ ಹೋಯಿತು. ಎಲ್ಲಿ ಏನಾದರೂ ನಮಗೇನು ಎಂದುಕೊಂಡು ಒಟ್ಟಾರೆ ದುಡ್ಡಾದರೆ ಸಾಕೆಂದು ಅಳಿದುಳಿದ ಶುಂಠಿಯನ್ನು ಏನಾದರೂ ಸರ್ಕಸ್ಸು ಮಾಡಿ ಉಳಿಸಿಕೊಳ್ಳುವ ಹರಸಾಹಸ ಮಾಡುತ್ತಿದ್ದರು. ಗಿಡ ಹಸುರಾಗಿದೆಯಲ್ಲ ಎಂದು ಎಷ್ಟು ಶುಂಠಿ ಇರಬಹುದೆಂದು ಗಿಡ ಹಿಡಿದು ಮೃದುವಾಗಿ ಮೇಲಕ್ಕೆ ಜಗ್ಗಿದರೆ ಕೊಳೆತಂತಾಗಿದ್ದ ಬುಡದ ಗಿಡ ಪುಸಕ್ಕನ ಕೈಗೆ ಬರುತ್ತಿತ್ತು. ಬುಡದ ಮಣ್ಣು ಕೆದಕಿ ನೋಡಿದರೆ ನೆಂದ ಬೂದಿಯಂಥ ಶುಂಠಿಯ ಗೆಡ್ಡೆ ತಡೆಯಲಸಾಧ್ಯವಾದ ವಾಸನೆಯೊಂದಿಗೆ ಅಣಕಿಸುತ್ತಾ ಗೋಚರಿಸುತ್ತಿತ್ತು. ಹಾಕಿದ ಬೀಜದ ದುಡ್ಡಾದರೂ ಬರಲಿ ಎಂದು ಹರಕೆ ಹೊತ್ತು ಕೋಳಿ, ಕುರಿ ಕಡಿದು ಬಲಿ ನೀಡಿದವರೇನೂ ಕಡಿಮೆ ಇರಲಿಲ್ಲ. ವ್ಯಾಪಾರಿಗಳೇ ಬೆಚ್ಚಿ ಬೀಳುವಂತೆ ಶುಂಠಿಯ ಬೆಲೆ ತಿಂಗಳೊಳಗೆ 60 ಕೆಜಿ ಮೂಟಿಗೆ 1,500 ರೂಪಾಯಿ ದಾಟಿ ನಾಗಾಲೋಟದಲ್ಲಿ ಮುಂದೋಡುತ್ತಿತ್ತು. ಇದೇ ಸಮಯದಲ್ಲಿ ಗದ್ದೆಗಳನ್ನು ಗುತ್ತಿಗೆ ನೀಡಿದ್ದ ಕೆಲ ರೈತರುಗಳು ದೂರಾಲೋಚನೆ ಶುರು ಮಾಡಿದರು. ಕರಾರು ಪತ್ರದಂತೆ ಒಪ್ಪಿದ ಗುತ್ತಿಗೆ ಹಣದಲ್ಲಿ 3/2 ಭಾಗವನ್ನು ಬೀಜ ನೆಡುವ ಮುಂಚೆಯೇ ಸಂದಾಯ ಮಾಡಿದ್ದವರು ಶುಂಠಿ ಕಿತ್ತು ಮೂಟಿಗೆ ತುಂಬಿದ ಕೂಡಲೇ ಉಳಿದ ಹಣವನ್ನು ಪಾವತಿ ಮಾಡಬೇಕಿತ್ತು. ನಂತರ ಮಡಿಗಳನ್ನು ಮಾಡಿದ್ದ ಗದ್ದೆಯನ್ನು ಟ್ರ್ಯಾಕ್ಟರ್ನಲ್ಲಿ ಹೂಡಿ ಸಮತಟ್ಟು ಮಾಡಿಕೊಡಬೇಕಿತ್ತು. ಇದೇ ಸಮಯದಲ್ಲಿ ಮಂಜಯ್ಯ ತನ್ನ ತೋಳನ ಬುದ್ಧಿಯನ್ನು ಪ್ರದರ್ಶಿಸತೊಡಗಿದ. ಒಂದು ದಿನ ಗದ್ದೆಗೆ ಬಂದವನೇ, ಮೋಣು ನೋಡು ಮಾರಾಯ, ಅಗ್ರಿಮೆಂಟ್ನಂತೆ ಎಕರೆಗೆ 3,000ಕ್ಕೆ ಆಗಲ್ಲ, 10,000 ಕೊಡಬೇಕು ಎಂದ. ಬೆಚ್ಚು ಬಿದ್ದ ಮೋಣು, ಅಲ್ಲ ಅಣ್ಣ, ಅಗ್ರಿಮೆಂಟ್ ಆಗಿರೋದು 3,000ಕ್ಕೆ ಅಲ್ವಾ? ನೋಡ ಮಾರಾಯ, ಅದು ಅವತ್ತಿನ ರೇಟು, ಈಗ ಮಾರ್ಕೆಟೇ ಬೇರೆ. ನೀನು ಎಕರೆಗೆ 10,000 ಕೊಟ್ಟರೆ ಮಾತ್ರ ಶುಂಠಿ ಕೀಳಕ್ಕೆ ಬಿಡ್ತೀನಿ, ಇಲ್ದಿದ್ರೆ ಗೊತ್ತಲ್ಲ. ಇನ್ನೇನು 1 ವಾರದೊಳಗೆ ಶುಂಠಿ ಕೀಳಬೇಕೆಂದುಕೊಂಡಿದ್ದ ಮೋಣುವಿಗೆ ಇದೊಂದು ಆಘಾತವಾಗಿತ್ತು. ಅಲ್ಲ ಅಣ್ಣ, ಬೆಲೆ ಚೆನ್ನಾಗಿದೆ ಸರಿ, ನಾವು ಸಾಕಷ್ಟು ಹಣ ಸುರಿದಿದ್ದೀವಿ, ರಕ್ತಾನೇ ಬಸಿದಿದ್ದೀವಿ, ಎಕರೆಗೆ 1,000 ಸೇರಿಸಿಕೊಡ್ತೇನೆ. ಕಳೆದ 3 ವರ್ಷದಲ್ಲಿ ನನ್ನ ಮನೆಯೇ ಹಾಳಾಗಿದೆ, ಮನೆಯಲ್ಲಿ ಇದ್ದ ಸಾಮಾನುಗಳನ್ನ ಮಾರಿಕೊಂಡಿದ್ದೇನೆ, ಬದುಕಿದ್ರೆ ಈ ಬಾರಿಯೇ ಬದುಕಬೇಕು, ಅಷ್ಟೆಲ್ಲ ಕೊಡಕ್ಕೆ ಆಗೋದಿಲ್ಲ, ಸ್ವಲ್ಪ ನ್ಯಾಯ ಯೋಚನೆ ಮಾಡಿ ಅಣ್ಣ ಎಂದ. ನನ್ನ ಹತ್ರನೇ ಕಾನೂನು ಮಾತಾಡ್ತೀಯ, ಅದಂಗೆ ಶುಂಠಿ ಕೀಳ್ತೀಯ ನೋಡ್ತೀನಿ ಎಂದವನೇ ಮಂಜಯ್ಯ ಬಿರಬಿರನೆ ಪೇಟೆಗೆ ಬಂದ. ತನ್ನ ತರಲೆ ಸೈನ್ಯವನ್ನು ಗದ್ದೆ ಏರಿಯ ಮೇಲೆ ನಿಲ್ಲಿಸಿಕೊಂಡು ಮೋಣುವನ್ನು ಕರೆತರಲು ತನ್ನ ಚೇಲ ಒಬ್ಬನನ್ನು ಕಳಿಸಿದ. ಮೊದಲೇ ಮುಂದೇನೆಂದು ಕಂಗಾಲಾಗಿದ್ದ ಮೋಣು ಈ ಗುಂಪನ್ನು ನೋಡಿ ಭೂಮಿಗಿಳಿದು ಹೋದ. ಮೋಣುವನ್ನು ಸುತ್ತುವರಿದ ಗುಂಪು ಬೆದರಿಕೆ, ಒತ್ತಡ ಮುಂತಾಗಿ ಟಾರ್ಚರ್ ಮಾಡಿ ಕಡೆಗೆ 7,000ಕ್ಕೆ ಒಪ್ಪುವಂತೆ ತಾಕೀತು ಮಾಡಿದರು. ಮೋಣುವಿನ ಮಗಳನ್ನು ಹೊರುವುದಾಗಿ ಎಚ್ಚರಿಕೆ ನೀಡಿದ್ದು ಅಲ್ಲದೆ ಮೋಣುವನ್ನು ಸಹ ಪತ್ತೆ ಇಲ್ಲದಂತೆ ಕಾಡಿನಲ್ಲಿ ಗುಂಡಿ ತೆಗೆದು ಹೂಳುವುದಕ್ಕೂ ಸಿದ್ಧರೆಂದು ಹೆದರಿಸಿದರು. ಯಾವುದೋ ಊರಿನಿಂದ ಹೊಟ್ಟೆಪಾಡಿಗೆ 4 ಕಾಸು ಸಂಪಾದನೆ ಮಾಡಲು ಬಂದಿದ್ದ ಮೋಣು ಬೇರೆ ದಾರಿ ಕಾಣದೆ ಅವರು ಕೇಳಿದ ಹಣಕ್ಕೆ ಒಪ್ಪಿದ. ಯಾವನಾದರೂ ವ್ಯಾಪಾರಿಯನ್ನು ಬರಲು ಹೇಳಿ ನಾಳೆ ಅಡ್ವಾನ್ಸ್ ತೆಗೆದುಕೊಂಡು ತಮಗೆ ಬರಬೇಕಾದ ಹಣವನ್ನು ಕೊಟ್ಟರೆ ಮಾತ್ರ ಶುಂಠಿ ಕೀಳಲು ಬಿಡುವುದೆಂದು, ಇಲ್ಲವಾದಲ್ಲಿ ಮೋಣುವಿನ ಹೆಣ ನರಿ, ನಾಯಿ ಪಾಲಾಗುವುದೆಂದು ಎಚ್ಚರಿಸಿ. ಮಂಜಯ್ಯನ ಗ್ಯಾಂಗ್ ಅತ್ತ ಹೋದ ಕೂಡಲೇ ಮೋಣು ಗುಡಿಸಲ ಹೊರಗೇ ಬಿಟ್ಟಿದ್ದ ಹವಾಯಿ ಚಪ್ಪಲಿಯನ್ನು ಮೆಟ್ಟುಕೊಂಡು ಹೆಂಡತಿ ಮಗಳಿಗೂ ಹೇಳದೆ ಸೀದಾ ಪೇಟೆಗೆ ಬಂದ.
ಈ ಹಿಂದೆಯೇ ಅವನ ಬೆಳೆ ನೋಡಿದ್ದ ವ್ಯಾಪಾರಸ್ಥರನ್ನು ಕಂಡು ಅವತ್ತಿನ ರೇಟಿಗೆ ಮಾತು ಮಾಡಿಕೊಂಡು 30,000 ರೂಪಾಯಿ ಅಡ್ವಾನ್ಸ್ ಹಣ ತಂದು ಸೀದಾ ಮಂಜಯ್ಯನ ಮನೆಗೇ ಹೋಗಿ ತಲುಪಿಸಿ ಉಳಿದದ್ದನ್ನು ಕೊನೆಯ ಲೆಕ್ಕಾಚಾರ ಮಾಡುವುದಾಗಿ ತಿಳಿಸಿದ. ಸೀದಾ ಗದ್ದೆಯ ಬದುವೆಡೆ ಇದ್ದ ಗುಡಿಸಲಿಗೆ ಬಂದು ಇನ್ನು 15 ದಿನದೊಳಗೆ ಪೇಟೆಯ ನಾರಾಯಣ ಪೂಜಾರಿ ಶುಂಠಿ ಕೀಳಿಸಲು ಜನ ಕರೆತರುತ್ತಾನೆ ಎಂದು 1550ಕ್ಕೆ ರೇಟ್ ಫಿಕ್ಸ್ ಮಾಡಿಕೊಂಡು ಬಂದುದಾಗಿ ಹೆಂಡತಿಗೆ ತಿಳಿಸಿದ. 2,000 ಮೂಟೆ ಬರಬಹುದೆಂದು ತನ್ನ ಹಳೆಯ ಸಾಲವನ್ನೆಲ್ಲ ತೀರಿಸಿ ಬಡಗರದಲ್ಲೇ ಮನೆಯೊಂದನ್ನು ಖರೀದಿಸಿ ಮುಂದಿನ ವರ್ಷದೊಳಗೆ ಮಗಳ ಮದುವೆಯನ್ನು ಮಾಡಲು ಆಗಬಹುದೆಂದು ಹೆಂಡತಿಗೆ ಹೇಳಿದ. ಮಾರನೇ ದಿನ ಬೆಳಿಗ್ಗೆ ನಾರಾಯಣ ಪೂಜಾರಿ ಮೋಣುವಿನ ಗದ್ದೆಗೆ ಬಂದು ಒಂದು ಸುತ್ತು ಹಾಕಿ ಅಲ್ಲಲ್ಲಿ ಮಡಿಯನ್ನು ಕೆದಕಿ ಶುಂಠಿಯ ಕುಶಲೋಪರಿ ಪರಿಶೀಲಿಸಿದ. ಅಲ್ಲಲ್ಲಿ ಯಾಕೋ ಗೆಡ್ಡೆಗಳು ಕಪ್ಪು ಬಣ್ಣಕ್ಕೆ ತಿರುಗಿರುವಂತೆ ಕಾಣುತ್ತಿದ್ದವು. ಮೋಣುವಿನ ಎದೆ ದಸಕ್ಕೆಂದಿತು. ಪೂಜಾರಿ ಪ್ರಶ್ನಾರ್ಥಕವಾಗಿ ಮೋಣುವಿನಡೆಗೆ ನೋಡಿದ. ಏನು ಯೋಚನೆ ಮಾಡಬೇಡಿ, ಈ ಸುತ್ತಲಿನ ಎಲ್ಲಾ ಊರಿನ ಬೆಳೆಯಲ್ಲೇ ನನ್ನದೇ ನಂಬರ್ 1. ಸುತ್ತಮುತ್ತ ಎಲ್ಲರ ಬೆಳೆ ಕೇಡಾಗಿದ್ದರೆ ಕೆಲವರದ್ದೇ ಮಾತ್ರ ಚೆನ್ನಾಗಿರೋದು. ಎಲ್ಲೋ ಒಂದೆರಡು ಕೀಳೋದು ತಡವಾಯ್ತಲ್ಲ, ಹಾಗಾಗಿ ಬಣ್ಣ ಬದಲಾಗಿರಬಹುದು ಎಂದ. ಪೂಜಾರಿ ಗೊಣಗುತ್ತಲೇ ಪೇಟೆಗೆ ಹೋದ. ಮಾರನೇ ದಿನದಿಂದಲೇ ಮಾರುಕಟ್ಟೆ ಇಳಿಮುಖವಾಗಬೇಕೆ ಎಂದು ನೋಡುತ್ತಿರುವಂತೆ ಬೆಲೆ 1,500ಕ್ಕೆ ಬಂದು ಇಳಿಯಬೇಕೆ? ಪೂಜಾರಿ ತಲೆ ಮೇಲೆ ಕೈ ಹೊತ್ತು ಕೂತ. ಬೇಗ ಕಿತ್ತು ತುಂಬಿಸುವಂತೆ ಗೋಗರೆದ ಮೋಣುವಿನ ಒತ್ತಾಯಕ್ಕೆ ಮಣಿದು 20 ಜನರನ್ನು ಶುಂಠಿ ಕೀಳಲು ಕರೆತಂದು ಬಿಟ್ಟ. ಕಿತ್ತು ಹೊರತೆಗೆದಂತೆ ಮೋಣು ಮತ್ತು ಪೂಜಾರಿ ಮೂರ್ಛೆ ಹೋಗುವುದೊಂದೇ ಬಾಕಿ. ಒಂದೊಂದು ಮಡಿಯಲ್ಲೂ ಹೆಚ್ಚೆಂದರೆ 1-2 ಕೆಜಿ ಮಾತ್ರ ಚೆನ್ನಾಗಿರುವ ಶುಂಠಿ ಸಿಗತೊಡಗಿತು. ಯಾವುದೋ ಮಹಾಮಾರಿ ರೋಗ ಮೋಣುವಿನ ಕನಸನ್ನು ನಿರ್ದಾಕ್ಷಿಣ್ಯವಾಗಿ ಹೊಸಕ್ಕೆ ಹಾಕಿತ್ತು. 2,000 ಮೂಟೆ ಇರಲಿ, ರಾಶಿ ಕೊನೆಯಾದಾಗ 200 ಮೂಟೆಯೂ ಸಿಗಲಿಲ್ಲ. ಮೋಣುವಿನ ಹೆಂಡತಿ ಮತ್ತು ಮಗಳು ನಿಂತಲ್ಲೇ ಕಣ್ಣೀರು ಇಳಿಸುತ್ತಿದ್ದರು. ಮೋಣು ಬಿಟ್ಟಗಣ್ಣಿನಲ್ಲೇ ಅಗೆದು ಬಗೆದು ಬರಿದಾಗಿದ್ದ ಗದ್ದೆಯನ್ನೇ ನಿರ್ಭಾವುಕನಾಗಿ ನೋಡುತ್ತಿದ್ದ. ಈ ಮೊದಲೇ ತನ್ನ ಗೂಂಡಾಗಿರಿಯಿಂದ ಲಾಭ ಮಾಡಿಕೊಂಡಿದ್ದ ಮಂಜಯ್ಯ ಕೊನೆಯ ಲೆಕ್ಕ ಚುಕ್ತಾ ಮಾಡಲು ಬೆಳಗ್ಗೆ ಬಂದು ಅಲ್ಲಿ ಬಿದ್ದಿದ್ದ ರಾಶಿಯನ್ನು ನೋಡಿ ಮರು ಮಾತನಾಡದೆ ಎಲ್ಲ ನಿಮ್ಮ ಕರ್ಮ ಎಂದು ನಿರ್ಗಮಿಸಿದ. ಮೋಣು ಅವನ ಹೆಂಡತಿ ಮಗಳೊಂದಿಗೆ ಬೀಜ, ಗೊಬ್ಬರ, ಔಷಧಿಯವರ ಸಾಲ ತೀರಿಸಲು ಸಾಧ್ಯವಾಗದೆ ಬಿಕಾರಿಯಂತೆ ಅವರಿವರ ತೋಟದಲ್ಲಿ ಕೂಲಿ ಮಾಡುತ್ತಾ ರಸ್ತೆ ಬದಿಯ ತಗಡಿನ ಶೆಡ್ಡಿನಲ್ಲಿ ಕಾಲ ಹಾಕುತ್ತಾ ಇದ್ದರೆ ಅವತ್ತು ಊರು ಬಿಟ್ಟ ಪೂಜಾರಿ ಇವತ್ತಿನವರೆಗೂ ಯಾರಿಗೂ ಕಾಣಿಸಿಕೊಂಡಿಲ್ಲ. ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು. ಮಲೆನಾಡಿನ ಚಿತ್ರಣಗಳನ್ನ ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು.